ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಜಾಮವಂತಿಕೆ ಬಚನ ಸುಹಾಯೆ ಸುನಿ ಹನುಮಂತ ಹೃದಯ ಅತಿ ಭಾಯೆ ತಬ ಲಗಿ ಮೋಹಿ ಪರಿಖೆಹು ತುಮ್ಹ ಭಾಯಿ ಸಹಿ ದುಃಖ ಕಂದ ಮೂಲ ಫಲ ಖಾಯಿ ಜಬ ಲಗಿ आवो सीतही देखी हो यही काजू मोही हर्ष विशेषी यह कही नाई सबन्ही कहु माथा चलेवु हरषि हिय धरी रघुनाथा सिंधु तीर एक बूधर सुंदर कौतुक कूदी छड़ेवु ता ऊपर बार बार रघुबीर संभारी तरकेवु पवन तनय बल भारी जेहि गिरी चरण देई हनुमंता चलेवु सो गा पाताल तुरंता जिमी अमोघ रघुपति करबाना येहि भांति चलेवु हनुमाना जलनिधि रघुपति दूत बिचारी ತೈ ಮೈನಾಕ್ ಹೋಹಿ ಶ್ರಮಹಾರಿ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇವತ್ತಿನಿಂದ ಮಾರುತಿ ಸಮುದ್ರವನ್ನ ಹೇಗೆ ದಾಟ್ತಾನೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಜಾಂಬವಂತರ ಪ್ರಿಯ ವಚನಗಳಿದೆಯಲ್ಲ, ಅವ್ರು ಹೇಳ್ತಾರಲ್ಲ ನೀನು ಮಾಡಬಲ್ಲೆ, ನೀನು ಹಾಗೆ ಹೀಗೆ ಅಂತ ಅವನಲ್ಲಿರುವಂಥ ಶಕ್ತಿಯನ್ನು ಎಚ್ಚರಿಸೋದಕ್ಕೋಸ್ಕರ ಅವರು ಮಾತಾಡಿದಂಥ ಮಾತುಗಳು ಹನುಮಂತನ ಹೃದಯಕ್ಕೆ ಅಪ್ಯಾಯಮಾನವಾಗುತ್ತೆ. ಅವನು ತುಂಬಾ ಬಲವನ್ನು ಕೊಡುತ್ತದು. ಆಗ ಅವನು ಹೇಳ್ತಾನೆ, ಸೋದರರೇ ನೀವು ದುಃಖಗಳನ್ನು ಸಹಿಸ್ಕೊಂಡು, ಯಾಕೆ ಅಂತಂದರೆ ಈಗ ಅವರು ಸೀತೆಯನ್ನು ಹುಡುಕದೆ ವಾಪಸ್ ಹೋದರೆ ಅಲ್ಲಿ ತೊಂದರೆ ಆಗೋದಂತೂ ತಪ್ಪೋದಿಲ್ಲ. ಇನ್ನು ಕಾಡಲ್ಲಿ ಇರಬೇಕು ಅಂತಂದರೆ ಅವರಿಗೆ ತೊಂದರೆಗಳಂತೂ ಆಗೋದಂತೂ ನಿಜಾನೇ. ಸೊ ನಾನು ಹೋಗಿ ಬರೋದಕ್ಕೆ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ನೀವು ಸ್ವಲ್ಪ ದುಃಖನ ಸಹಿಸ್ಕೊಳ್ಳಿ, ಕಂದ ಮೂಲ ಫಲಗಳನ್ನು ತಿಂತ ನನಗೋಸ್ಕರ ಕಾಯ್ತಾ ಇರಿ, ನಾನು ಸೀತಾದೇವಿಯನ್ನು ನೋಡಿ ಹಿಂದಿರುಗಿ ಬರ್ತೀನಿ ಅಂತ ಹೇಳ್ತಾರೆ. ಅಂದರೆ ಜಾಂಬವಂತರು ಹೇಳ್ತಾರಲ್ಲ, ನೀನು ಸೀತೆಯನ್ನೇನು ಕರ್ಕೊಂಬರುವಂಥ ಕೆಲಸ ಮಾಡಬೇಡ, ರಾವಣನನ್ನು ಕೊಲ್ಲುವಂಥ ಕೆಲಸನೂ ಮಾಡಬೇಡ, ಅದನ್ನೆಲ್ಲ ರಾಮ ಮಾಡ್ತಾನೆ, ಬರೀ ನೀನು ಹೋಗಿ ಸೀತೆಯನ್ನು ನೋಡಿಕೊಂಡು ವಾಪಸ್ ಬಾ ಅಂತ ಹೇಳ್ತಾರಲ್ವಾ. ಅದಕ್ಕೋಸ್ಕರ ನಾನು ಹೋಗಿ ಬರ್ತೀನಿ, ಈ ಕೆಲಸ ತಪ್ಪದೇ ಸಫಲವಾಗುತ್ತೆ. ಯಾಕೆ ಅಂತಂದರೆ ನನಗೆ ಎಲ್ಲಿಲ್ಲದ ಉತ್ಸಾಹ ಮತ್ತು ಆನಂದ ಆಗ್ತಾ ಇದೆ. ನೋಡಿ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ ಅಲ್ಲಿ ಬೇಜಾರು ಮತ್ತು ಅಯ್ಯೋ ಮಾಡಬೇಕಲ್ಲ ಅನ್ನುವಂಥ ಮನಸ್ಸು ಭಾವನೆಗಳೆಲ್ಲ ಇದ್ದಾಗ ಕೆಲಸ ಆಗೋದಿಲ್ಲ. ಆದರೆ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಮುಂಚೆನೇ ನಮಗೆ ಉತ್ಸಾಹ ಜಾಸ್ತಿ ಆಗ್ತಾ ಇರುತ್ತಲ್ಲ, ಆ ಕೆಲಸ 100% ಆಗುತ್ತೆ ಅಂತಲೇ ತಿಳ್ಕೊಬೇಕು. ಯಾಕಂದರೆ ಅದು ನಮ್ಮ ಕೈಯಿಂದ ಆಗಬೇಕು ಅಂತಲೇ ಇರುತ್ತೆ. ಅದಕ್ಕೆ ನಮಗೆ ಆ ಉತ್ಸಾಹ ಬರೋದು. ಅದಕ್ಕೆ ಎಲ್ಲಿಲ್ಲದ ಉತ್ಸಾಹ ಆನಂದ ಉಂಟಾಗ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿ ಶ್ರೀ ರಘುರಾಮಚಂದ್ರನನ್ನು ಧ್ಯಾನಿಸ್ತಾ ಆಂಜನೇಯ ಪ್ರಸನ್ನ ಮನಸ್ಕನಾಗಿ ಈಗ ಹೊರಡ್ತಾನೆ. ಸಮುದ್ರ ತೀರದಲ್ಲಿ ಒಂದು ಸುಂದರವಾದಂಥ ಪರ್ವತ ಇತ್ತು. ಮಹಾಬಲಶಾಲಿಯಾದಂಥ ಹನುಮಂತ ಆಟ ಹಾಡೋ ಹಾಗೆ ಅದನ್ನು ಹಾರಿ ಅದನ್ನು ಏರ್ತಾನೆ. ಮತ್ತೆ ಮತ್ತೆ ರಘುವೀರನನ್ನು ನೆನೆದು ನೆನೆದು ಅತಿ ವೇಗದಿಂದ ಅವನು ದಕ್ಷಿಣ ದಿಕ್ಕಿನ ಕಡೆಗೆ ಹಾರೋಗ್ತಾನೆ. ಅವನು ಕಾಲನ್ನು ಊರಿದಂಥ ಆ ಮಹೇಂದ್ರ ಪರ್ವತ ಇದೆಯಲ್ಲ, ಅದು ತಕ್ಷಣ ಪಾತಾಳಕ್ಕೆ ಇಳಿದೋಗುತ್ತೆ. ಅಂದರೆ ಅಷ್ಟು ಬಲಶಾಲಿ ಆಗ್ಬಿಟ್ಟಿದ್ದಾನೆ ಈಗ ಹನುಮಂತ. ಶ್ರೀರಾಮನ ಅಮೋಘವಾದಂತಹ ಬಾಣ ಯಾವ ರೀತಿ ಹೋಗುತ್ತೋ ಹಾಗೆ ಹನುಮಂತ ತುಂಬಾ ಫಾಸ್ಟ್ ಆಗಿ ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದ. ಸಮುದ್ರ ಏನು ಮಾಡಿತು, ಅವನನ್ನ ಶ್ರೀರಾಮನ ದೂತ ಅಂತ ತಿಳ್ಕೊಂಡು ಸಮುದ್ರ ರಾಜನಿಗೆ ಗೊತ್ತಾಗುತ್ತೆ ಇವನು ರಾಮನ ಕೆಲಸಕ್ಕೆ ಹೊರಟಿರುವಂಥ ರಾಮದೂತ ಅಂತಂದ್ಬಿಟ್ಟು. ಆಗ ತನ್ನಲ್ಲಿ ಅಡಿಗಿ ಕೂತಿದ್ದಂತಹ, ಅಂದರೆ ತನ್ನ ಒಳಗಡೆ ಇದ್ದಂತಹ ಮೈನಾಕನಿಗೆ, ಮೈನಾಕ ಪರ್ವತ ಆ ಸಮುದ್ರದಲ್ಲಿರುತ್ತೆ, ಅವನಿಗೆ ಆಜ್ಞೆಯನ್ನು ಕೊಡ್ತಾನೆ. ನೋಡು, ರಾಮನ ದೂತ ಹೋಗ್ತಾ ಇದ್ದಾನೆ, ಅದಕ್ಕೋಸ್ಕರ ನೀನು ಇವನ ಶ್ರಮವನ್ನು ಪರಿಹಾರ ಮಾಡು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಅವನು ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕೆ ನೀನು ಅವನಿಗೆ ಸಹಾಯ ಮಾಡು, ಅಂದರೆ ನೀನು ಸಮುದ್ರದಿಂದ ಸ್ವಲ್ಪ ಮೇಲಕ್ಕೆ ಬಂದು ಅವನಿಗೆ ಒಂದು ವಿಶ್ರಾಂತಿಯನ್ನು ಕೊಡು ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ನಮಗೇನನ್ಸುತ್ತೆ, ಅಷ್ಟೊಂದು ಹಾರು ಹೋಗ್ತಾ ಇದ್ದಾನೆ, ಸೊ ಈಗ ಮೈನಾಕ ಪರ್ವತ ಹೇಳಿದ ತಕ್ಷಣ ಹನುಮಂತ ಅಲ್ಲಿ ವಿಶ್ರಾಂತಿ ತಗೊಳ್ಬಹುದು ಅಂತ ನಮ್ಗನ್ಸುತ್ತಲ್ವಾ. ಇಲ್ಲಿ ಒಂದು ವಿಷಯವನ್ನ ನಾವು ತಿಳ್ಕೋಬೇಕಾಗುತ್ತೆ. ಏನು ಅಂತಂದ್ರೆ, ರಾಮನ ಕೆಲಸದಲ್ಲಿ ತೊಡಗಿದ್ದಾಗ
ನಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಬೇಕಾದಷ್ಟು ಸುಖ, ಸುಪ್ಪತ್ತಿಗೆಗಳು ಇಂಥದ್ದು ಎಲ್ಲ ಬರ್ತಾ ಇರುತ್ತೆ. ಅಂದ್ರೆ ನೋಡಿ, ಇಲ್ಲಿ ಹನುಮಂತ ಹೊರಟಿದ್ದಾನೆ, ಇಲ್ಲಿ ಅವನಿಗೆ ವಿಶ್ರಾಂತಿ ಸಿಗಲಿ ಅಂತನ್ಬಿಟ್ಟು ಮೈನಾಕ ಪರ್ವತವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ರಾಮನ ಕೆಲ್ಸಕ್ಕೆ ಹೋಗಬೇಕಾದ್ರೆ ಮಾಯೆ ನಮಗೆ ಕೊಡುವಂತ ಮೊದಲನೇ ಒಂದು ಪರೀಕ್ಷೆ ಏನು ಅಂತಂದ್ರೆ, ನಮಗೆ ಸುಖ ಭೋಗಗಳನ್ನ ಕೊಡೋದು. ಸುಖ ಭೋಗಗಳನ್ನು ಅನುಭವಿಸಿ ನಮಗೆ ಅದರದ್ದು ಒಂದು ಪರಿಚಯ ಇರುತ್ತೆ, ಮತ್ತೆ ಅದರ ಒಂದು ಅನುಭವ ಚೆನ್ನಾಗಿರುತ್ತೆ ನಮಗೆ. ಆಮೇಲೆ ಅದು ನಮಗೆ ಒಂದು ಹ್ಯಾಬಿಟ್ಟು ಆಗ್ಬಿಟ್ಟಿರುತ್ತೆ. ಅದಕ್ಕೆ ಎಲ್ಲಾದರೂ ಸುಖ ಸುಪ್ಪತ್ತಿಗೆಗಳನ್ನು ನೋಡಿದಾಗ ನಾವೇನು ಮಾಡ್ತೀವಿ, ಬೇಗ ಅದ್ರ ಕಡೆಗೆ ವಾಲ್ತೀವಿ ಅಲ್ವಾ, ಅದ್ರ ಕಡೆಗೆ ಹೋಗ್ತೀವಿ, ಅದ್ರ ಕಡೆ ನಮ್ಮ ಮನಸ್ಸಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವೇನಾದರೂ ಆ ಭಗವಂತನ ಕಡೆಗೆ ಹೋಗಬೇಕು ಅಂತ ಏನಾದರೂ ಸಾಧನೆಯನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಮೊದಲು ನಮಗೆ ಬರುವಂಥ ಅಡ್ಡ ಏನು ಅಂದರೆ ಮೈನಾಕ ಪರ್ವತ. ಅಂದರೆ ನಮಗೆ ವಿಶ್ರಾಂತಿ ಕೊಡಬೇಕು, ಸುಖ ಸುಪ್ಪತ್ತಿಗೆಗಳನ್ನು ಕೊಡಬೇಕು, ಅಥವಾ ತಿನ್ನೋದಾಗಿರ್ಬೋದು, ನೋಡೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಮಗೇನು ಇಷ್ಟನೋ ಆ ರೀತಿ ಬರುತ್ತೆ. ಏನಾದರೂ ಒಂದು ಏನಕ್ಕೆ ಬರುತ್ತದು? ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ. ಇವನಿಗೆ ರಾಮನ ಕೆಲಸ ಮುಖ್ಯನಾ ಅಥವಾ ವಿಶ್ರಾಂತಿ ತಗೊಳ್ಳೋದು ಮುಖ್ಯನಾ ಅಂತ ನೋಡೋದಕ್ಕೆ. ಅಂದ್ರೆ ನಮ್ಮಲ್ಲಿ ಇನ್ನೂ ಆಸೆ, ಮೋಹ ಇವೆಲ್ಲ ಇದೆಯಾ ಅಂತ ನೋಡೋದಕ್ಕೆ. ಆದ್ರೆ ನೋಡಿ, ಇಲ್ಲಿ ಹನುಮಂತ ಅಲ್ಲಿ ವಿಶ್ರಾಂತಿ ತಗೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ರಾಮನ ಕೆಲಸ ಮುಗಿಯೋ ತನಕ ಅದರಲ್ಲೇ ನನ್ನ ಗಮನ ಇರಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಅಂದ್ರೆ ಆ ಉತ್ಸಾಹ ಅಷ್ಟಿದೆ ಅವನಿಗೆ ರಾಮನ ಕೆಲಸದಲ್ಲಿ. ಅದೇ ರೀತಿ ನಮಗೂ ಕೂಡ ನಾವು ಮಾಡ್ತಾ ಇರುವಂತ ಸಾಧನೆ ಕಡೆ ಸರಿಯಾಗಿ ಗಮನ ಇರಬೇಕು. ನಾನು ಗುರಿ ತಲುಪೋವರೆಗೂ ನಾನು ಆ ಕಡೆ ಈ ಕಡೆ ನನ್ನ ಮನಸ್ಸನ್ನ ಬಿಡಬಾರದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಾಂದರೆ ನಾವು ಹಾದಿ ತಪ್ಪೋದಂತೂ ಗ್ಯಾರಂಟಿ. ಅದಕ್ಕೆ ಇದನ್ನೆಲ್ಲ ನಾವು ಒಂದು ಪಾಠ ಅಂತ ತಿಳ್ಕೋಬೇಕು. ಇಲ್ಲಿ ಸುಮ್ಮನೆ ಲಂಕೆ ಹಾರಿದಾಗ ಪರ್ವತ ಬರುತ್ತೆ, ರಾಕ್ಷಸಿ ಬರ್ತಾಳೆ, ಅದು ಇದು ಅಂತ ಆ ರೀತಿ ಅಲ್ಲ. ಇದೆಲ್ಲ ನಮಗೆ ಅನ್ವಯಿಸುತ್ತೆ ಆಯಿತಾ. ನಾವು ಭಕ್ತಿಗೆ ಹೋಗಬೇಕಾದ್ರೆ ಏನೆಲ್ಲ ಅಡೆತಡೆಗಳು ಬರುತ್ತೆ, ಹನುಮಂತ ಹೇಗೆ ಅದನ್ನು ನಿವಾರಿಸ್ಕೊಂಡು ಹೋಗ್ತಾನೋ, ಅದನ್ನೆಲ್ಲ ದಾಟ್ಕೊಂಡು ಹೋಗ್ತಾನೋ, ಆ ರೀತಿ ನಮ್ಮ ವಿವೇಕವನ್ನು, ನಮ್ಮ ಬುದ್ಧಿಯನ್ನು ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಇಟ್ಕೊಂಡಿರಬೇಕು. ಮಲಗಿಬಿಡಬಾರ್ದು ನಾವು ಆಯಿತಾ. ಸಿಕ್ತು ವಿಶ್ರಾಂತಿ ಅಂತ ಮಲ್ಕೊಂಡ್ಬಿಡೋದಲ್ಲ. ನಾವು ತುಂಬ ಜಾಗರೂಕರಾಗಿರಬೇಕು. ಅದನ್ನು ನಾವು ಇಲ್ಲಿ ತಿಳ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಗೊತ್ತಾಯ್ತಾ ನಮಗೆ ಇವಾಗ, ಮೈನಾಕ ಪರ್ವತ ಯಾಕೆ ಬಂತು? ರೆಸ್ಟ್ ಕೊಡೋದಕ್ಕೆ. ಆದರೆ ಹನುಮಂತ ರೆಸ್ಟ್ ತಗೊಳ್ಳೋದಿಲ್ಲ. ನನ್ನ ರಾಮನ ಕೆಲಸ ಮುಗಿಯೋ ತನಕ ನನಗೆ ವಿಶ್ರಾಂತಿ ತಗೋಬಾರ್ದು ಅಂತ ಅವನು ಏನು ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.